ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ನಿಖಿತಾ. ನಾನು ಸಿಯಾಟ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಇನ್ನು ನೀವೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ನಮ್ಮದು ಸೆಕೆಂಡ್ ಡೇ ಯೋಸಮೆಟೆ ನ್ಯಾಷನಲ್ ಪಾರ್ಕಲ್ಲಿ. ಆ್ಯಂಡ್ ನಮ್ಮ ಲಿಸ್ಟಲ್ಲಿ ಇವತ್ತು ಏನೇನು ಪ್ಲೇಸಸ್ ನಾವು ಬಿಟ್ಟಿವಲ್ಲ ಅದೆಲ್ಲ ನಾವು ಇವತ್ತು ಮುಗಿಸ್ಕೊಂಡು ಸ್ಯಾನ್ ಹೋಸೆಗೆ ಹೊರಡ್ತಾ ಇದ್ದೀವಿ. ಸೊ ಏನೇನು ಉಳಿಸಿವಲ್ಲ ಅದೆಲ್ಲ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೂ ತೋರಿಸೋಣ, ಬನ್ನಿ ಹೋಗೋಣ. ನಾವು ಫಸ್ಟ್ ಪ್ಲೇಸ್ ಅವತ್ತು ಕವರ್ ಮಾಡಿದ್ದು ವಾಶ್ಬರ್ನ್ ಪಾಯಿಂಟ್. ಇದು ಆನ್ ದ ವೇ ಟು ಗ್ಲೇಷಿಯರ್ ಪಾಯಿಂಟ್ ಸಿಗೋದು ಒಂದು ಸ್ಮಾಲ್ ಜಾಗ ಇದು. ಬಟ್ ಇಲ್ಲಿಂದ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ಹಾಫ್ ಡೋಮ್ ನೋಡೋದಕ್ಕೆ ಫಸ್ಟ್ ಇಲ್ಲೇ ಹೋಗೋದು. ಇದಾದಮೇಲೆ ಮುಂದಿನ ವ್ಯೂ ಪಾಯಿಂಟ್ಸಲ್ಲಿ ಹಾಫ್ ಡೋಮ್ ಚೆನ್ನಾಗಿ ಕಾಣಿಸ್ತದೆ. ಬಟ್ ಇಲ್ಲಿಂದ ಸೈಡ್ ಆ್ಯಂಗಲ್ ಎಲ್ಲನೂ ಚೆನ್ನಾಗದೆ ವ್ಯೂ ಪಾಯಿಂಟ್. ಸೊ ಇದ್ರ ನಾನು ಕವರ್ ಮಾಡಿರಿ ಅಲ್ಲಿ ಹೋದವರು. ಸೊ ಹವೆವರ್ ನೀವು ಗ್ಲೇಷಿಯರ್ ಕವರ್ ಮಾಡ್ತೀರಿ ಅಂದರೆ ಆನ್ ದ ವೇನೇ ಬರ್ತದೆ. ಸೊ ಇದನ್ನು ನಾನು ಮಿಸ್ ಮಾಡಬೇಡ್ರಿ. ಆ ಜಾಗ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದ್ವಿ. ಇಲ್ಲಿ ಸ್ವಲ್ಪ ಜಾಸ್ತಿ ಜನನೇ ಇತ್ತು. ಪಾರ್ಕಿಂಗ್ ಸ್ವಲ್ಪ ನಮಗೆ ಹುಡುಕ್ಬೇಕಾಯಿತು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ನಾವು ಜಾಸ್ತಿನೇ ವಾಕ್ ಕೂಡ ಮಾಡಬೇಕಿತ್ತು. ಆ್ಯಂಡ್ ಈ ಪಾಯಿಂಟ್ ಬಂದುಬಿಟ್ಟು ಗ್ಲೇಷಿಯರ್ ಪಾಯಿಂಟ್ ಅಂತ. ಇದು ಒನ್ ಆಫ್ ದ ಬೆಸ್ಟ್ ವ್ಯೂಸ್ ಇನ್ ದ ವರ್ಲ್ಡ್. ಯೋಸಮೆಟೆಯಲ್ಲಿ ನಾವು ಯಾವ್ಯಾವ ವ್ಯೂ ಪಾಯಿಂಟ್ ನೋಡ್ತೀವಲ್ಲ, ಈ ಪರ್ಟಿಕ್ಯುಲರ್ ಪಾಯಿಂಟಿಂದ ಅದೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತದೆ. ಇದು 4 miles ಟ್ರೇಲ್. ಬಟ್ ನಮ್ಗೆ ಅಷ್ಟೊಂದು ಕಷ್ಟ ಆಗಿಲ್ಲ, ಬಿಕಾಸ್ ನಮಗೆ ಪಾತ್ ಇತ್ತು. ಆ್ಯಂಡ್ ತುಂಬ ಈಸಿಯಾಗಿ ನಾವು ರೀಚ್ ಆಗಿಬಿಟ್ವಿ ನಮ್ಮದು ಪಾಯಿಂಟಿಗೆ. ನಾವಿಲ್ಲಿ ಹೋಗಿದ್ದು ಯಾಕೆ ಅಂದರೆ ಇಲ್ಲಿಂದ ಇವಾಗ ಕಾಣಿಸ್ತದೆ ನೋಡ್ರಿ ಹಾಫ್ ಡೋಮ್, ಅದ್ರ ಪಕ್ಕಕ್ಕೇನೆ ಯೋಸಮೆಟೆ ಫಾಲ್ಸ್. ಅವು ಎರಡೂ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿಂದ ಅಂದ್ಬಿಟ್ಟು ನಾವು ಹೋಗಿದ್ದು. ಇದು ಆ್ಯಕ್ಚುಲಿ ನಮಗೆ ಸ್ವಲ್ಪ ದೂರ ಆಗ್ತದೆ ಆ್ಯಂಡ್ ತುಂಬ ಘಾಟ್ ಸೆಕ್ಷನ್ ಥರ ಅದೇ ಕರ್ವಿ ರೋಡ್ಸ್ ಎಲ್ಲ. ಸೊ ಯೋಸಮೆಟೆಗೆ ಹೋದವರು ಸ್ಟಾರ್ಟಿಂಗಲ್ಲೇ ಗ್ಲೇಷಿಯರ್ ಪಾಯಿಂಟ್ ಸಿಗೋದು. ಸೊ ಮಿಸ್ ಮಾಡಲಿಲ್ಲಂಗೆ ಹೋಗಿ ಬರ್ರಿ. ಬಿಕಾಸ್ ನೀವು ಯೋಸಮೆಟೆ ಎಂಟರ್ ಆದಮೇಲೆ ನಿಮಗೆ ಮತ್ತೆ ಇಲ್ಲಿಗೆ ಬರೋದು ನಿಮ್ಗೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ಅನಿಸ್ತದೆ. ಸೊ ಅಲ್ಲಿಗೆ ಹೋಗ್ರಿ, ಮಿಸ್ ಮಾಡಬೇಡ್ರಿ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಬ್ರೈಡಲ್ ವೇಲ್ ಫಾಲ್ಸ್. ಸೊ ಇದು ಬ್ರೈಡ್ದು ವೇಲ್ ಏನಿರ್ತದಲ್ಲ ಆ ಥರ ಫಾಲ್ಸ್ ಕಾಣಿಸ್ತದೆ. ಆ್ಯಂಡ್ ಇದೂ ನಮಗೊಂದು ಶಾರ್ಟ್ ಟ್ರೇಲ್ ಇತ್ತು. ಇಲ್ಲಿ ನೋಡ್ರಿ ತುಂಬ ನಾವು ಟ್ರೇಲಲ್ಲೇ ನಮಗೆ ಫಾಲ್ಸ್ ಕಾಣಿಸ್ತಾ ಇತ್ತು. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸ್ಪಾಟ್ ನಾವು ಯೋಸಮೆಟೆ ಅಲ್ಲಿ ನೋಡಿರೋದು ಬ್ರೈಡಲ್ ವೇಲ್ ಫಾಲ್ಸ್. ಪಕ್ಕಕ್ಕೆ ಈ ಥರ ಅದರದ್ದು ಫಾಲ್ಸಿಂದು ನದಿ ಇತ್ತು. ಸೊ ಇಲ್ಲಿ ಸ್ವಲ್ಪ ಜನ ಕಮ್ಮಿನೇ ಇದ್ದರು. ಆ್ಯಂಡ್ ಗುಡ್ ಪ್ಲೇಸ್ ಇದು ಕೂಡ. ನಾವು ಹೋಗಿದ್ದ ಟೈಮಲ್ಲಿ ಅಲ್ಲಿ ಫೈರ್ ಆಗಿತ್ತು. ಅಂದರೆ ಅದಕ್ಕೆ ಫ್ರೆಂಚ್ ಫೈರ್ ಅಂತ ಹೆಸರಿಟ್ಟಿದ್ದು. ಇಲ್ಲಿ ನೋಡ್ಬೋದು ಎಲ್ಲ ಗಿಡಗಳು ಸುಟ್ಟು ಹೋಗ್ಬಿಟ್ಟಿತ್ತು. ನಮ್ಗೆ ಎಷ್ಟೊಂದು ಹೈವೇಸ್ ಕ್ಲೋಸ್ ಆಗಿತ್ತು. ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗೆ. ನಾವು ಆನ್ ದ ವೇ ಟು ಸ್ಯಾನ್ ಹೋಸೆ ಇದ್ದೀವಿ ಇವಾಗ. ಆ್ಯಂಡ್ ಇದು ಬಂದುಬಿಟ್ಟು ಸ್ಯಾನ್ ಹೋಸೆಯಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲಿ ನಾವು ಚಾಟ್ಸ್ ತಿನ್ನೋದಕ್ಕೆ ಹೋಗಿದ್ವಿ. ಅದನ್ನು ಮುಗಿಸ್ಕೊಂಡು ನೈಟ್ ತುಂಬ ಲೇಟ್ ಆಗೋಗಿತ್ತು. ಆ್ಯಂಡ್ ನಾವು ನಮ್ಮ ಹೋಟೆಲಿಗೆ ಬಂದ್ವಿ. ಸೊ ಇಲ್ಲಿ ನಾವು ಚೆಕ್ ಇನ್ ಮಾಡ್ಕೋಬೇಕಿತ್ತು. ಆ್ಯಂಡ್ 1 night ಸ್ಟೇ ಮಾತ್ರ ಇತ್ತು ನಮಗೆ. ಸೊ ನಾವು ಇವಾಗ ಚೆಕ್ ಇನ್ ಮಾಡ್ಕೊಳ್ಳೋದಕ್ಕೆ ಹೋದ್ವಿ ಒಳಗಡೆ. ತುಂಬ ದೊಡ್ಡದಿತ್ತು ಇದು ಹೋಟೆಲ್. ರಮ್ಯಾ ಅವ್ರಿಗೆ 200 ಸೀರೀಸಲ್ಲಿ ಇತ್ತು. ಸೊ ಸೆಕೆಂಡ್ ಫ್ಲೋರಲ್ಲಿ ಇತ್ತು ಅವ್ರದ್ದು ರೂಮು. ಆ್ಯಂಡ್ ನಮಗೆ 400 ಸೀರೀಸಲ್ಲಿ ಬಂದಿತ್ತು. ಸೊ ನಾವು 4th ಫ್ಲೋರ್ಗೆ ಹೋಗಬೇಕಿತ್ತು. ಜೊತೆಗೆ ರೂಮ್ ಬುಕ್ ಮಾಡಿದ್ರೂ ನಮಗೆ ಬೇರೆ ಬೇರೆ ಫ್ಲೋರ್ ಸಿಗೋ ಹಂಗಾಯಿತು. ಬಟ್ 1 night ಸ್ಟೇ ಅಲ್ಲ, ಹಾಗೆ ರಾತ್ರಿ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ನಾವು ಇನ್ನೇನು ಹೋಗ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಇತ್ತು. ಅದಕ್ಕೆ ನಾವು ಪರವಾಗಿಲ್ಲ ಅಂದ್ಬಿಟ್ಟು ಹಾಗೇನೆ ತೊಗೊಂಡ್ವಿ.
ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ನಮಗೆ ಕ್ಯಾಬಿನೆಟ್ಸ್ ಕೊಟ್ಟಿರ್ತಾರೆ, ಸೊ ದ್ಯಾಟ್ ನಾವು ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೋಬೋದು ಅಂತ. ಸೊ ನಮಗೆ ಒಂದು 2-3 ನೈಟ್ ಸ್ಟೇ ಇದ್ದಿದ್ರೆ ನಾವು ನೀಟಾಗಿ ಎಲ್ಲ ಅರೇಂಜ್ ಮಾಡ್ತಾ ಇದ್ವಿ ಅನ್ಸುತ್ತೆ ಒಳಗೆ, ಗೊತ್ತಿಲ್ಲ. ಬಟ್ ನಮ್ಮದು 1 ನೈಟ್ ಇರೋದಕ್ಕೆ ನಾವು ಯಾವುದೂ ಏನು ಯೂಸೇ ಮಾಡಲಿಲ್ಲ. ಆ್ಯಂಡ್ ದೊಡ್ಡ ಮಿರರ್ ಕೊಟ್ಟಿದ್ರು. ಮಿರರ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ ಡಬಲ್ ಕಾಟ್ ಬೆಡ್, ಸೋಫಾ ಇತ್ತು. ಆ್ಯಸ್ ಯೂಶ್ವಲ್ ನಮಗೆ ಟಿ ವಿ ಕೊಡ್ತಾರೆ, ಫ್ರಿಡ್ಜ್, ಮೈಕ್ರೋವೇವ್ ಆ್ಯಂಡ್ ಇದೆಲ್ಲನೂ ಕಬೋರ್ಡ್ ಒಳಗಿತ್ತು. ಎ ಸಿ ಇತ್ತು, ಬಿಕಾಸ್ ಅಷ್ಟೊಂದು ಸೆಕೆ ಇರೋದಕ್ಕೆ ಎ ಸಿ ಕೂಡ ಕೊಟ್ಟಿದ್ರು. ರೂಮ್ ಚೆನ್ನಾಗಿತ್ತು, ಡೀಸೆಂಟಾಗೆ ಚೆನ್ನಾಗಿತ್ತು. ಸೊ ಇವತ್ತು ನಾವು ಸ್ಯಾನ್ ಹೋಸೆ ಅಲ್ಲಿರೋ ಹೋಟೆಲಲ್ಲಿ ಕೂಡ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬೆಳಗ್ಗೆನೇ ಚೆಕ್ಔಟ್ ಮಾಡ್ತಾ ಇದ್ದೀವಿ, ಬಿಕಾಸ್ ನಾವು ಇವತ್ತು ಎಲ್ಲರೂ ವಾಪಸ್ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ರಮ್ಯಾ ಮತ್ತು ರಜತ್ದು ಫ್ಲೈಟ್ ಈವ್ನಿಂಗ್ 6 o'clock ಇರೋದು, ನಂದು ಸಾಗರ್ದು ಫ್ಲೈಟ್ ಅರೌಂಡ್ 8:30 ಇರೋದು. ಸೊ ನಾವು ಆ ಪ್ರಕಾರನೇ ಬೇಗ ಹೊರಡಬೇಕು. ಸ್ವಲ್ಪ ಪ್ಲೇಸಸ್ ಇವತ್ತು ಕವರ್ ಮಾಡೋಣ ಅಂತ ಅಂದ್ಕೊಂಡಿವಿ. ಸೊ ಆ ಸ್ವಲ್ಪ ಪ್ಲೇಸಸ್ ಏನೇನು ನೋಡ್ತೀವಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಮ್ಮ ಊರಿಗೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನಾವು ರೀಚ್ ಆಗೋದು ಆಲ್ಮೋಸ್ಟ್ ತುಂಬ ಲೇಟೇ ಆಗೋಗಿರ್ತದೆ, ಅರೌಂಡ್ 11:30-12 ಆಗ್ಬೋದು ನಾವು ರೀಚ್ ಆಗೋಷ್ಟರಿಗೆ. ಸೊ ಮತ್ತೆ ನಮ್ಮ ರೊಟೀನ್ ನಾಳೆಯಿಂದ ಶುರು. ನಾಳೆಯಿಂದ ಮತ್ತೆ ವೀಕ್ ಡೇ, ಸೊ ಎಲ್ಲ ಆಫೀಸ್ ಎಲ್ಲ ಶುರು ನಾಳೆಯಿಂದ. ಆ್ಯಂಡ್ ಇವತ್ತಿಂದ ಔಟಿಂಗ್ ಶುರು ಮಾಡೋಣ. ಲೆಟ್ಸ್ ಗೋ. ನಾವು ಅವತ್ತಿನ ದಿನ ಬೆಳಗ್ಗೆ ಇಡ್ಲಿ ಎಕ್ಸ್ಪ್ರೆಸ್ಗೆ ಹೋಗಿದ್ವಿ ತಿಂಡಿ ಮಾಡೋದಕ್ಕೆ. ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ವೆರೈಟಿ ಆಫ್ ಪಿಕಲ್ಸ್ ಇತ್ತು, ಚಿಪ್ಸ್ಗಳಿತ್ತು, ಆ್ಯಂಡ್ ಸಂಡಿಗೆ ಹಪ್ಪಳ ಎಲ್ಲ ಇತ್ತು. ಅದಾದಮೇಲೆ ನಮಗೆ ಸಾಂಬಾರಿತ್ತು, ದೋಸೆ ಬ್ಯಾಟರ್, ಇಡ್ಲಿ ಬ್ಯಾಟರ್ ಆ್ಯಂಡ್ ಪಲ್ಯಗಳು ರೆಡಿ ಮಾಡಿ ಇಟ್ಟಿದ್ರು. ನಮಗೆ ಈ ಥರ ಇಲ್ಲಿ ಸಿಗಲ್ಲ, ಸೊ ಡೆಫಿನೆಟ್ಲಿ ಇದು ಬೆಸ್ಟ್ ಥಿಂಗ್ ಸ್ಯಾನ್ ಹೋಸೆಯಲ್ಲಿ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು ನಾವು ಮಿನಿ ಟಿಫನ್ ತೊಗೊಂಡಿದ್ದು. ಇಡ್ಲಿ, ಪೊಂಗಲ್, ವಡಾ, ಕೇಸರಿ ಬಾತ್, ಆಮೇಲೆ ಕಾಫಿ. ತುಂಬ ವರ್ತ್ ಅಂತ ಅನ್ನಿಸ್ತು, ರೀಸನಬಲ್ ಪ್ರೈಸಲ್ಲಿತ್ತು. ಇಲ್ಲೇ ರಮ್ಯಾ ಇದ್ದಾರೆ. ಹಲೋ. ಹಾಯ್ ರಮ್ಯಾ, ಹೆಂಗೆ ಅನಿಸ್ತು ನಿಮಗೆ ಈ ಟ್ರಿಪ್? ಸೂಪರ್ ಆಗಿತ್ತು. ನಿಮಗೆ ಫೇವ್ರೇಟ್ ಅನ್ಸಿದ್ದು ಯಾವುದು? ಎಲ್ಲನೂ ಚೆನ್ನಾಗಿತ್ತು. ಯೋಸೆಮಿಟಿ ನ್ಯಾಷನಲ್ ಪಾರ್ಕ್ ತುಂಬ ಚೆನ್ನಾಗಿತ್ತು. ಅದರಲ್ಲಿ ನಿಮ್ಗೆ ಯಾವುದು ಭಾಳ ಇಷ್ಟ ಆಗಿದ್ದು? ಯೋಸೆಮಿಟಿ ಫಾಲ್ಸ್ ಆ್ಯಂಡ್ ಹಾಫ್ ಡೋಮ್. ನೀವು ಇಲ್ಲಿ ನಾವು ಬಂದಾಗ ಬಿಸಿಲಿತ್ತಲ್ಲ, ಅಷ್ಟು ಬಿಸಿಲು ಮುಂಚೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಾ? ಇಲ್ಲ, ಯಾವತ್ತೂ ಮಾಡಿಲ್ಲ. ಸೊ 46 degrees Celsius ಇಸ್ ಲೈಕ್ ಟು ಹೈ. ಅದರಲ್ಲಿ ನಾವು ಹೈಕ್ ಮಾಡಿದ್ವಲ್ಲ, ನಿಮಗೆ ಅದು ಹೆಂಗೆ ಅನ್ನಿಸ್ತು? ತುಂಬ ಎಕ್ಸಾಸ್ಟ್ ಆಗೋಯ್ತು, ಬಟ್ ಇಟ್ ವಾಸ್ ವರ್ತ್ ಇಟ್. ಹೌದಾ? ನಿಮಗೆ ಸ್ಯಾನ್ ಹೋಸೆ ಫುಡ್ ಇಷ್ಟ ಆಯಿತಾ? ತುಂಬ ಚೆನ್ನಾಗಿತ್ತು. ಸೊ ಪೂರಂಗ್ ಪೋಳಿ ರೆಸ್ಟೋರೆಂಟ್ ತುಂಬ ಚೆನ್ನಾಗಿತ್ತು. ಹೌದಾ? ಇಲ್ಲಿ ಫೇಮಸ್ ಅಂತಾರಲ್ಲ, ಸೊ ನೀವು ಈ ಥರದ್ದು ಬೇರೆ ಕಡೆ ಎಷ್ಟೊಂದು ಕಡೆ ಟ್ರಿಪ್ಸ್ ಹೋಗಿರ್ತೀರಲ್ಲ, ಅಲ್ಲಿ ಈ ಥರ ನಿಮಗೆ ಫುಡ್ ಏನಾದರೂ ಸಿಕ್ಕಿತ್ತಾ? ಶಿಕಾಗೋ ಬಿಟ್ಟರೆ ಎಲ್ಲೂ ಸಿಕ್ಕಿಲ್ಲ ಈ ಥರ. ಸೊ ಸ್ಯಾನ್ ಹೋಸೆ ತುಂಬ ಚೆನ್ನಾಗಿದೆ, ಇಂಡಿಯನ್ ಫುಡ್ಗೆ, ಇಂಡಿಯನ್ಸ್ಗೆ ಎಲ್ಲದಕ್ಕೂ. ಸೂಪರ್. ನಮಗೆ ಇನ್ನೂ ಮಧ್ಯಾಹ್ನ ತನಕ ಸ್ವಲ್ಪ ಟೈಮ್ ಇತ್ತಲ್ಲ, ಸೊ ನಾವು ಇನ್ನೂ ಸ್ವಲ್ಪ ಪ್ಲೇಸಸ್ ಸ್ಯಾನ್ ಹೋಸೆಯಲ್ಲಿ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾವು ಇನ್ನೊಂದು ಜಾಗಕ್ಕೆ ಬಂದ್ವಿ. ಈ ಜಾಗ ಯಾವುದು ಅಂದರೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. ಸೊ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಅಲ್ಲ. ಸ್ಯಾನ್ ಹೋಸೆಗೆ ಬಂದು ಯೂನಿವರ್ಸಿಟಿ ನೋಡಲಿಲ್ಲ ಅಂದರೆ ಹೆಂಗಾಗ್ತದೆ? ಅದು ಮಿಸ್ ಮಾಡಬಾರ್ದು ಅನ್ನೋದು ನಮ್ಮದು ಐಟ್ನರಿಯಲ್ಲಿ ಬೇರೆ ಇತ್ತು. ಅದಕ್ಕೆ ನಾವು ಇದನ್ನು ಕೂಡ ಕವರ್ ಮಾಡಬೇಕು ಅಂತ ಅಂದ್ಕೊಂಡೆ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಸ್ವಲ್ಪ ಕ್ಲಿಪ್ಸ್ ತೋರಿಸ್ತೀನಿ, ನೀವು ನೋಡ್ಕೊಂಡು.
ನಮಗೆ ಯೂನಿವರ್ಸಿಟಿ ಮುಗಿದ್ಮೇಲೆ ಇನ್ನೂ ಟೈಮ್ ಇತ್ತು. ಸೊ ನಾವು ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಬಂದ್ವಿ. ಈ ಜಾಗ ಬಂದ್ಬಿಟ್ಟು ಪಿಂಕ್ ಸಾಲ್ಟ್ ಪಾಂಡ್ ಅಂತ ಇದಿರೋದು ಸನಿವೇಲಲ್ಲಿ. ಸೊ ನಾನು ಈ ಥರ ಬೀಚ್ನ ಇಲ್ಲ ಪಾಂಡ್ನ ನಾನು ಎಲ್ಲೂ ನೋಡೇ ಇಲ್ಲ ಆ್ಯಕ್ಚುಲಿ, ಹಂಗೆ ಹೇಳಬೇಕು ಅಂದರೆ. ಬಿಕಾಸ್ ಇದು ಪಿಂಕ್ ಇರೋದು. ಪಿಂಕ್ ನಾನು ಎಲ್ಲೂ ನೋಡಿಲ್ಲ. ಗ್ರೀನ್ ನೋಡೀನಿ, ಬ್ಲೂ ನೋಡೀನಿ, ಬಟ್ ಪಿಂಕ್ ಮಾತ್ರ ಇದು ಫಸ್ಟ್ ಟೈಮ್. ಆ್ಯಂಡ್ ಅಮೇಝಿಂಗ್ ವ್ಯೂ ಇದು. ಇನ್ನು ಕೆಳಗೆ ಇಳ್ಕೊಂಡು ಹೋಗ್ಬೋದು, ಬಟ್ ನಾವು ಹೋಗಲಿಲ್ಲ ಬಿಕಾಸ್ ಇಲ್ಲಿಂದ ವ್ಯೂ ಭಾಳ ಚೆನ್ನಾಗಿತ್ತು. ನೋಡ್ಬೋದು ನೀವು ಎಷ್ಟು ಪಿಂಕ್ ಅದೇ. ಸೊ ಇವಾಗ ಟೈಮ್ ಟು ಸೇ ಗುಡ್ ಬೈ ಟು ಸ್ಯಾನ್ ಹೋಸೆ ಆ್ಯಂಡ್ ನಮ್ಮ ಟ್ರಿಪ್ಗೂ ಒಂದು ಬಾಯ್. ಇವಾಗ ಜಸ್ಟ್ ನಾವು ರಮ್ಯಾ ಆ್ಯಂಡ್ ರಜತ್ನ ಏರ್ಪೋರ್ಟಿಗೆ ಬಿಟ್ವಿ. ಬಿಕಾಸ್ ನಮಗೆ ಇನ್ನೂ ಒಂದು 2 ಅವರ್ಸ್ ಆದಮೇಲೆ ಫ್ಲೈಟ್ ಇರೋದು. ಅದಕ್ಕೆ ನಾವೇ ಕಾರ್ ಇಟ್ಕೊಂಡಿವಿ. ಇನ್ನೂ ನಮ್ದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾವು ಕಾರ್ ರಿಟರ್ನ್ ಮಾಡಿಬಿಟ್ಟು ಆಮೇಲೆ ನಾವು ಏರ್ಪೋರ್ಟ್ ಒಳಗಡೆ ಹೋಗ್ತೀವಿ. ಸೊ ಇವಾಗ ನಮ್ದೊಂದು ರಿಲೇಟಿವ್ ಇದ್ದಾರೆ, ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಮುಗಿಸ್ಕೊಂಡ್ಬಿಟ್ಟು ದೆನ್ ನಾವು ಏರ್ಪೋರ್ಟ್ಗೆ ಹೋಗ್ತೀವಿ. ಅಲ್ಲಿಂದ ವಾಪಸ್ ಬ್ಯಾಕ್ ಟು ಸಿಯಾಟ್ಲ್. ಇಲ್ಲಿ ನಾವು ಕಾರ್ ವಾಪಸ್ ಕೊಡ್ಲಿಕ್ಕಂತ ಬಂದಿದ್ವಿ. ಸ್ವಲ್ಪ ನಮಗೆ ಲೇಟ್ ಆಗಿಬಿಟ್ಟಿತ್ತು ಆ್ಯಂಡ್ ಸ್ವಲ್ಪ ಎಲ್ಲ ಅರ್ಜೆಂಟಲ್ಲೇ ನಾವು ಇಲ್ಲೆಲ್ಲ ಬೇಗ ಕಾರ್ ಬಿಟ್ಬಿಟ್ಟು ಹಾಗೆ ನಾನು ವೀಡಿಯೋ ಎಲ್ಲ ಮಾಡಿಕೊಂಡೆ. ನಮಗೆ ಬೋರ್ಡಿಂಗ್ ಶುರುವಾಯಿತು ಅದಾದಮೇಲೆ. ಸೊ ಇಲ್ಲಿ ನಾವು ಫ್ಲೈಟ್ ಒಳಗಡೆ ಬಂದ್ವಿ ಆ್ಯಂಡ್ ಆವಾಗ ಬೋರ್ಡಿಂಗ್ ಮುಂಚೆ ನಮಗೆ ಗೊತ್ತಾಯಿತು ಸ್ವಲ್ಪ ಫ್ಲೈಟ್ ಡಿಲೇ ಆಗದೆ ಅಂತ. ಸೊ ಒಂದು ಸ್ವಲ್ಪ ನಮಗಲ್ಲಿ ರೆಸ್ಟ್ ಸಿಕ್ತು ಆ್ಯಂಡ್ ಇವಾಗ ನಾವು ವಾಪಸ್ ನಮ್ಮೂರಿಗೆ ನಾವು ವಾಪಸ್ ಹೊರಡ್ತಾ ಇದ್ದೀವಿ. ಫೈನಲಿ ನಮ್ಮ ಟ್ರಿಪ್ ಎಂಡ್ ಆಯಿತು. ನಾವು ಸಿಯಾಟ್ಲಲ್ಲಿ ಲ್ಯಾಂಡ್ ಆದ್ವಿ. ಸೊ ಇವಾಗ ಮನೆಗೆ ಹೋಗೋಣ ಬನ್ನಿ. ಇಷ್ಟು ನಮ್ಮ ಟ್ರಿಪ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ನಮ್ಮ ಫ್ಲೈಟ್ ಡಿಲೇ ಆಗಿತ್ತು. ಸೊ ನಾವು ಅರೌಂಡ್ 11:30 ನೈಟ್ ಆಯಿತು ಮನೆಗೆ ಬರೋಷ್ಟರಿಗೆ. ನಮ್ಮ ಫ್ರೆಂಡ್ಸ್ನ ಬಿಟ್ಬಿಟ್ಟು ನಾವು ನಮ್ಮ ಅಮ್ಮನ ಫ್ರೆಂಡ್ ಒಬ್ರು ಇದ್ದಾರೆ ಸ್ಯಾನ್ ಹೋಸೆಯಲ್ಲಿ. ಸೊ ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ಇದ್ದು ಬರಬೇಕಾದ್ರೆ ನಮಗೆ ಅವರೇನೆ ಊಟ ಪ್ಯಾಕ್ ಮಾಡಿಕೊಟ್ರು. ಸೊ ಪಲಾವ್, ರಾಯ್ತಾ ಮತ್ತು ಸ್ವೀಟ್, ಸೊ ಅದನ್ನೆಲ್ಲ ಕೊಟ್ಟಾರೆ. ಇವಾಗ ಬಂದೀವಿ, ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಇವತ್ತು. ಬಿಕಾಸ್ ಅಷ್ಟೊಂದು ಸುಸ್ತಾಗ್ಬಿಟ್ಟದೆ. ಸ್ಯಾನ್ ಹೋಸೆ ತುಂಬ ಬಿಸಿಲಿತ್ತು ನಾವು ಇದ್ದಿದ್ದ ಟೈಮು. ಸೊ ನಮಗೆ ಅದರಿಂದ ಇನ್ನೂ ಜಾಸ್ತಿನೇ ಸ್ಟ್ರೇನ್ ಆಗೋಗ್ಬಿಟ್ಟಿವಿ. ಪ್ಲಸ್ ಫ್ಲೈಟ್ ಡಿಲೇ ಆಯಿತು ಅಂದರೆ ಅದು ಸುಸ್ತು ಇನ್ನೂ ಹೈ ಲೆವೆಲಲ್ಲೇ ಹೋಗಿರ್ತದೆ ಯಾವಾಗ್ಲೂ. ಸೊ ಇವರು ಊಟ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಆಂಟಿ. ನಾವು ಎಂಜಾಯ್ ಮಾಡ್ತೀವಿ ಇವಾಗ ಈ ಊಟನ. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ಸ್ ನಂದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.